ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಬೆಳಗ್ಗೆನೆ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಟೀ ಶರ್ಟಿಗೆ ಇಷ್ಟು ಪ್ರೈಸ್, ಒಂದು ಶರ್ಟಿಗೆ ಇಷ್ಟು ಪ್ರೈಸ್ ಅಂತ ಎಲ್ಲಾನು 3-4 ತಿಂಗಳಿಗೆ ಆಗೋಷ್ಟು ತಂದು ಬಿಡ್ಬೋದು, ಅಷ್ಟು ಕಾಸ್ಟ್ ಆಗುತ್ತೆ. ಸೊ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಏನೋ ಇಂಪಾರ್ಟೆಂಟ್ ಹೇಳಬೇಕು ಅಂತ. ಏನಪ್ಪ ಸುಬ್ರು ಅಲ್ವಾ ನಾವು ದುಬೈಗೆ, ಸೊ ನಮಗೆ ಆಫ್ಕೋರ್ಸ್ ಹೆಲ್ಪ್ ಬೇಕಾಗುತ್ತೆ ಅಂಡ್ ಸ್ವಲ್ಪ ಮೀನಿಂಗ್ಫುಲ್ ಆಗಿರ್ಬೇಕು. ಅದು ನನಗೆ ತುಂಬಾ ಇಂಪಾರ್ಟೆಂಟ್. ಇಂಟರ್ನಲ್ ಆಗಿ ಏನೇನೋ ಆಗ್ತಾ ಇದೆ. ಅನ್ಕೊಂಡಿದ್ದು ವಯತ್ನಾಮಿಗೆ ಹೋಗ್ಬೇಕು ಅಂತ. ಬಿಕಾಸ್ 50,000 ಇದ್ರೆ ಏನ್ ಬೇಕೆಲ್ಲ ತಗೊಂಡು ಏನ್ ಬೇಕೆಲ್ಲ ತಿನ್ಕೊಂಡು ಆರಾಮಾಗಿ ಬರ್ಬೋದು. ಗೈಸ್, ನಿಮ್ಮ ಹತ್ರ ಒಂದು ವಿಷಯ ಹೇಳ್ಕೋಬೇಕಿತ್ತು. ಏನಪ್ಪ ಅಂತಂದ್ರೆ, ನಾವ್ ಇವತ್ತು ಹೊರಗೆ ಹೋಗ್ತಾ ಇರೋದು ರಾತ್ರಿ, ಓಕೆನಾ, 8 ಗಂಟೆ. ಇಲ್ಲಿ ಯಾವ ತರ ಸ್ವಿಚ್ ಗೊತ್ತಾ ನೋಡಿ, ಈ ತರ. ಸೊ ಐ ಹ್ಯಾವ್ ಟು ಬಿ ರೆಡಿ. ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋದನ್ನ ನೀವು ನೆಕ್ಸ್ಟ್ ವಿಡಿಯೋ ಅಲ್ಲಿ ನೋಡ್ಬೋದು. ನಾಳೆ ಸಿಗೋಣ, ಓಕೆ? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಇದ್ರ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕೆಂದಾವರೆ ಶೈನು ಮಾತೆಲ್ಲ ಮಿನಿಕೋಗಿಲೆ ಟ್ಯೂನು. ಇವತ್ತಿನ ವಿಡಿಯೋ ಬೆಳಗ್ಗೆನೆ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ 9 ಗಂಟೆ, ಬಟ್ ಅಲ್ಲಿ ಐ ಥಿಂಕ್ 10:30 ಆಗಿರ್ಬೋದು ಇಂಡಿಯಾ ಅಲ್ಲಿ. ಸೊ ಇವತ್ತು ಬೆಳಗ್ಗೆನೆ ಎದ್ದು ಇವರು ಆಫೀಸಿಗೂ ಬೇಗ ಹೋದ್ರು. ಇವತ್ತು ನಾನು ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿಕೊಂಡು ಎಲ್ಲ ಆಯಿತು. ಇವಾಗ ಆ್ಯಕ್ಚುಲಿ ನಾವಿಲ್ಲಿ ಲಾಂಡ್ರಿ ಕಳಿಸ್ಬೇಕಿತ್ತು. ಸೊ ಇಲ್ಲಿ ಲಾಂಡ್ರಿ, ಯಪ್ಪ ದೇವ್ರೆ, ನಮಗೆ ನಾವೇನು ಲಿಕ್ವಿಡ್ ಕಂಫರ್ಟ್ ಅದು ಇದು ಯೂಸ್ ಮಾಡ್ತೀವಿ ವಾಶ್ ಮಾಡೋದಕ್ಕೆ ಇಂಡಿಯಾ ಅಲ್ಲಿ, ಸೊ ಒಂದು 3 ತಿಂಗಳಿಗೆ ಆಗೋಷ್ಟು ತಂದುಬಿಡ್ಬೋದು. ಇಲ್ಲಿ ಒಂದ್ಸಲಿ ಕಳಿಸೋ ಪ್ರೈಸಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಟೀ ಶರ್ಟಿಗೆ ಇಷ್ಟು ಪ್ರೈಸ್, ಒಂದು ಶರ್ಟಿಗೆ ಇಷ್ಟು ಪ್ರೈಸ್ ಅಂತ ಇರುತ್ತೆ. ಸೊ ಇವಾಗ ಇಷ್ಟೊಂದು ಕಳ್ಸೋದಿದೆ, ಓಕೆ? ನಾನು ಇವಾಗ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟಕ್ಕೆ ನನ್ನ ಪ್ರಕಾರ ಇಂಡಿಯಾಲಿ ನಾವು ಲಿಕ್ವಿಡ್ ಕಂಫರ್ಟ್ ಸರ್ಫೆಕ್ಸಲ್ಲು ಅದು ಇದು ನಾವು ಏನೇನು ಬಟ್ಟೆ ಯೂಸ್ ಮಾಡ್ತೀವಿ ಎಲ್ಲನೂ 3-4 ತಿಂಗಳಿಗೆ ಆಗೋಷ್ಟು ತಂದುಬಿಡ್ಬೋದು, ಅಷ್ಟು ಕಾಸ್ಟ್ ಆಗುತ್ತೆ. ಆ್ಯಂಡ್ ಏನು ಮಾಡೋದಕ್ಕಾಗಲ್ಲ. ಐ ಥಾಟ್ ದಟ್ ಇಲ್ಲಿ ಲಾಂಡ್ರಿ ಫೆಸಿಲಿಟಿ ಫ್ರೀ ಅಂತ ಎಲ್ಲ. ನಮಗೆ ಆ್ಯಕ್ಚುಲಿ ಹೋಟೆಲ್ ಅಪಾರ್ಟ್ಮೆಂಟ್, ಓಕೆನಾ? ಸೊ ಎರಡೂ ಇನ್ಫಾರ್ಮೇಶನ್ ಕೊಟ್ಟಿದ್ರು. ನನ್ನ ಹಸ್ಬೆಂಡ್ ಇದಾರಲ್ಲ, ಒಂದು ರೀಲ್ ಇದೆ, ಒಂದು ಡೈಲಾಗ್ ಇದೆ, ದೇವರು 2 ಕಿವಿ ಕೊಟ್ಟಿದ್ದಾರೆ, ಜಾಸ್ತಿ ಕೇಳಿಸ್ಕೊಳ್ಳಿ ಅಂತ. 1 ಬಾಯಿ ಕೊಟ್ಟಿರೋದು ಯಾಕೆ ಹೇಳಿ, ಕಡಿಮೆ ಮಾತಾಡಲಿ ಅಂತ. ಆದರೆ ಇವ್ರು ಹೆಂಗೆ ಗೊತ್ತಾ, ಉಲ್ಟಾ ಅರ್ಧಂಬರ್ಧ ಕೇಳಿಸ್ಕೊಬಿಡ್ತಾರೆ. 100 ವರ್ಷ ಅವ್ರದ್ದೇ ಮೆಸೇಜ್ ಬರ್ತಾ ಇದೆ. ಓಕೆ, ಇವಾಗ ಇದನ್ನ ನೋಟ್ ಮಾಡಿ ಇಟ್ಕೊತಾ ಇದ್ದೆ. ಆ್ಯಂಡ್ ಆಲ್ಸೋ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಏನೋ ಇಂಪಾರ್ಟೆಂಟ್ ಹೇಳಬೇಕು ಅಂತ. ಏನಪ್ಪ ಅಂತಂದರೆ, ನಾನು ಇನ್ಸ್ಟಾಲ್ ಕೂಡ ರೀಲ್ ಮಾಡಿ ಹಾಕಿದ್ದೀನಿ. ಇನ್ನೊಂದು 2-3 ದಿನದಲ್ಲಿ ನಾವು ಶಾಪಿಂಗಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಹೊಸಬ್ರು ಅಲ್ವಾ ನಾವು ದುಬೈಗೆ, ಸೊ ನಮಗೆ ಆಫ್ಕೋರ್ಸ್ ಹೆಲ್ಪ್ ಬೇಕಾಗುತ್ತೆ. ಈ ವಿಡಿಯೋ ಯಾರಾದರೂ ನೋಡ್ತಿದ್ರೆ, ನೀವು ದುಬೈಗೆ ಹೋಗಿ ಏನಾದರೂ ಪರ್ಚೇಸ್ ಮಾಡಿ ಅದು ನಿಮಗೆ ಇಷ್ಟ ಆಗಿ, ಓಕೆ ಅಪ್ಪ ಇಷ್ಟು ಕೊಟ್ಟು ತಂದಿದ್ದಕ್ಕೆ ಒಂಥರ ವರ್ತ್ ಅಂತ ಅನಿಸಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ಲೊಕೇಶನ್, ಶಾಪ್ ಹೆಸರು ಎಲ್ಲನೂ ತಿಳಿಸ್ಕೊಡಿ. ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೂ ದುಬೈಯಲ್ಲಿದ್ದರೆ ದಯವಿಟ್ಟು ನನಗೋಸ್ಕರ ಸ್ವಲ್ಪ ಎಫರ್ಟ್ ಹಾಕಿ ವಿಚಾರಿಸ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ, ಓಕೆನಾ? ಸೊ ದಟ್ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಬೇರೆ ಬೇರೆ ಆ್ಯಪ್ಸಲ್ಲಿ ನಾನು ಸರ್ಚ್ ಮಾಡಿದಾಗ ನನಗೆ ಅಫೋರ್ಡಬಲ್ ಆಗಿ ಸಿಗ್ತಾ ಇಲ್ಲ, ಓಕೆನಾ? ಸೊ ನನಗೆ ಅಫೋರ್ಡಬಲ್ ಇರಬೇಕು. ಆ್ಯಂಡ್ ನಾನು ಇವಾಗ ಯಾರಿಗೋ ಗಿಫ್ಟ್ ಪ್ರೆಸೆಂಟ್ ಮಾಡಿದೆ ಅಂದ ತಕ್ಷಣ ಅವ್ರು ಖುಷಿ ಆಗ್ಬಿಡ್ಬೇಕು. ಆ್ಯಂಡ್ ಸ್ವಲ್ಪ ಮೀನಿಂಗ್ಫುಲ್ ಆಗಿರಬೇಕು, ಅದು ನನಗೆ ತುಂಬ ಇಂಪಾರ್ಟೆಂಟ್ ಗಿಫ್ಟ್ ಕೊಡಬೇಕಾದ್ರೆ. ಸೊ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಸ್ವಲ್ಪ ನನಗೆ ಹೆಲ್ಪ್ ಮಾಡಿ, ಓಕೆನಾ? ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ರೀಲ್ ಹಾಕಿದ್ದೀನಿ, ಬೇಕಾದ್ರೆ ಹೋಗಿ ಅಲ್ಲಿ ಚೆಕ್ ಮಾಡಿ. ನಾನು ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ ನನಗೆ ಏನೇನು ಬೇಡ ಅನ್ನೋದನ್ನು. ಸೊ ಅದನ್ನು ಬಿಟ್ಟು ಬೇರೆದ್ದೆಲ್ಲ ನನಗೆ ನೀವು ಸಜೆಷನ್ಸ್ ಕೊಡ್ಬೋದು. ಸೊ ಇವತ್ತಿನ ದಿನ ಹೇಗಿರುತ್ತೆ ನೋಡುವ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ ವೆರಿ ಲೈಟಾಗಿ ತಿಂದಿದ್ದು. ನಾನು ಜಸ್ಟ್ ಫ್ರೂಟ್ಸ್ ಮತ್ತು ಒಂದು ಆರೆಂಜ್ ಜ್ಯೂಸ್ ಇಷ್ಟೇ ಕೊಡ್ತಿರೋದು. ನನಗೆ ಹೆಲ್ತು ಏನಾಗ್ತದೆ ಅನ್ನೋದೇ ನನಗೆ ಗೊತ್ತಾಗ, ಅಂದರೆ ನನಗೆ ಜ್ವರ, ಕೆಮ್ಮು, ನೆಗಡಿ ಈ ಥರ ಏನೂ ಬರ್ತಾ ಇಲ್ಲ, ಓಕೆನಾ? ಬಟ್ ನನಗೆ ಇಂಟರ್ನಲ್ ಆಗಿ ಏನೇನೋ ಆಗ್ತಾ ಇದೆ. ಸೊ ಆದಷ್ಟು ಸ್ವಲ್ಪ ಕೇರ್ಫುಲ್ ಆಗಿರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ.
ಆ್ಯಂಡ್ ಇಲ್ಲಿ ನನಗೆ ಇನ್ನೊಂದೇನು ಅಂತಂದರೆ ನನಗೆ ಏನೂ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ. ಸೊ ಅದು ಒಂದು ಮೇಜರ್ ಆಗಿ ನನಗೆ ಏಟ್ ಕೊಡ್ತಾ ಇರೋದು. ಸೊ ಇಷ್ಟು ದಿನ ಸ್ವಲ್ಪ ಸ್ಟೊಮಕ್ ಕೇಕ್ ಇತ್ತು, ಹಾಗಾಗಿ ನಾನು ಏನು ಜಿಮ್ ಆಗಲಿ ಸ್ವಿಮ್ಮಿಂಗ್ ಆಗಲಿ ಇಲ್ಲಿರೋಂಥ ಏನು ಫೆಸಿಲಿಟೀಸ್ನ ನಾನು ಯೂಸ್ ಮಾಡ್ಕೋತಾ ಇರಲಿಲ್ಲ. ಬಟ್ ಇನ್ಮೇಲೆ ಐ ವಿಲ್ ಮೇಕ್ ಶ್ಯೂರ್ ದಟ್ ಐ ಹ್ಯಾವ್ ಟು ಸ್ವಲ್ಪ ಆದರೂ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಬೇಕು ನನ್ನ ಲೈಫಲ್ಲಿ, ಐ ಮೀನ್ ನಾವಿಲ್ಲಿರೋವರೆಗೂ ಅಂತ, ಆ್ಯಂಡ್ ಆಲ್ಸೋ ಲೈಫಲ್ಲಿ ಕೂಡ. ಸೊ ಇವಾಗಿನ ಅಪ್ಡೇಟ್ ಏನಪ್ಪ ಅಂತಂದರೆ ನಾನು ಲಾಂಡ್ರಿಗೆ ಕಳಿಸ್ಬೇಕು. ಲಾಂಡ್ರಿಗೆ ಎಲ್ಲ ಬರೆದು ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದನ್ನು ಚೆಕ್ ಆಲ್ರೆಡಿ ನಂಗೆ ಒಂದು ಅಂದಾಜು ಬಂದ್ಬಿಟ್ಟಿದೆ, ಬಟ್ ಒಂದು ಚೆಕ್ ಮಾಡಬೇಕಲ್ವಾ. ಸೊ ನಾನು ನಿಮಗೆ ಗೊತ್ತಿಲ್ಲ ಅಂತಲೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಪ್ಪ ಅಂತಂದರೆ ದುಬೈಯಲ್ಲಿ ನಾವೀಗ ಇಂಡಿಯನ್ ರುಪೀಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ದರಮ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ 1 ದರಮ್ ಅಂತ ಅಂದರೆ ಇಂಡಿಯಾಲಿ 26 ರೂಪೀಸ್. ಆ್ಯಕ್ಚುಲಿ ನನಗೆ ನಾವೇನಾದರೂ ಇಂಟರ್ನ್ಯಾಷನಲ್ ಫ್ಲೈಟ್ ಅಂತ ಅಂದರೆ ನಾನು ಅಂದ್ಕೊಂಡಿದ್ದು ವಯತ್ನಾಮಿಗೆ ಹೋಗಬೇಕು ಅಂತ. ಬಿಕಾಸ್ ಅಲ್ಲಿ ಇಂಡಿಯನ್ ರುಪಿ, ಈಗ ಅಲ್ಲಿ ಇಂಡಿಯಾದಲ್ಲಿ 1 ರೂಪಿ ಅಂತ ಅಂದರೆ ಅಲ್ಲಿ ಸಮ್ವಾಟ್ ಜಾಸ್ತಿ ಅಲ್ಲಿ. ಸೊ ಇಂಡಿಯನ್ಸ್ ಆರ್ ಲೈಕ್ ಕೋಟ್ಯಾಧೀಶ್ವರಸ್ ಅಲ್ಲ ಅಂತಂದ್ರೂ ಏನೋಪ್ಪ ಒಂಥರ ಆರಾಮಾಗಿ ಹೋಗಿ 50,000 ಇದ್ರೆ ಒಬ್ಬರು ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಸೊ ವಿತೌಟ್ ಫ್ಲೈಟ್ ನಾ ಹೇಳ್ತಾ ಇರೋದು. 50,000 ಇದ್ರೆ ಏನು ಬೇಕೆಲ್ಲ ತೊಗೊಂಡು ಏನು ಬೇಕೆಲ್ಲ ತಿನ್ಕೊಂಡು ಆರಾಮಾಗಿ ಬರ್ಬೋದು. ಬಟ್ ಇಲ್ಲಿ ಹಂಗಲ್ಲ. ಇಲ್ಲಿ ನಮ್ಮ ಇಂಡಿಯನ್ ರುಪೀಸ್ಗೆ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಅಲ್ವಾ. 26 ರೂಪೀಸಲ್ಲಿ 1 ರೂಪಿಯಲ್ಲಿ. ಸೊ ಇದಾಗಿತ್ತು ಇಷ್ಟೊತ್ತು ನನ್ನ ಮೈಂಡಲ್ಲಿ ಓಡ್ತಾ ಇದ್ದಂತಹ ಕತೆ. ಆ್ಯಂಡ್ ಇವಾಗ ಲಾಂಡ್ರಿಗೆ ಕಳಿಸ್ಬಿಟ್ಟು ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡುವ. ಆ್ಯಂಡ್ ಇವತ್ತು ನೈಟ್ ನಾವು ಎಲ್ಲೋ ಹೋಗ್ತಾ ಇದ್ದೀವಿ. ಆ್ಯಂಡ್ ಅದು ಈ ವ್ಲಾಗಲ್ಲಿ ಬರೋದಿಲ್ಲ ಗೈಸ್. ಸೊ ನೋಡಿ, ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಓಕೆ, ನಾನು ನೆನ್ನೆ ವ್ಲಾಗಲ್ಲಿ ಹೇಳಿದ್ದೆ ಸೊ ದಟ್ ನೆನ್ನೆ ಈವ್ನಿಂಗ್ ನಾವು ಎಲ್ಲೋ ಹೋಗ್ತಾ ಇದ್ದೀವಿ ಅಂತ. ನೆನ್ನೆ ನೈಟ್ ನಾವೆಲ್ಲೂ ಹೋಗಲಿಲ್ಲ. ಸೊ ಇವತ್ತು ನೈಟ್ ಹೋಗ್ತೀವಿ. ಆ್ಯಂಡ್ ಇವತ್ತು ನೈಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ನೀವು ನೆಕ್ಸ್ಟ್ ವಿಡಿಯೋಲ್ಲಿ ನೋಡಿ. ಓಕೆನಾ? ಬಾಯ್, ಆಮೇಲೆ ಸಿಗ್ತೀನಿ ಗೈಸ್. ನಿಮ್ಮ ಹತ್ರ ಒಂದು ವಿಷಯ ಹೇಳ್ಕೋಬೇಕಿತ್ತು. ಏನಪ್ಪ ಅಂತಂದರೆ ನೆನ್ನೆ ನೈಟಿಂದನೂ ನೆನ್ನೆ ಒಂದು 6:30 7 o'clock ಅಂದ್ಕೊಳ್ಳಿ, ಆವಾಗಲಿಂದ ಇವಾಗಿನವರೆಗೂ ನನಗೆ ಮೂಡ್ ಸರಿನೇ ಇಲ್ಲ. ಬಿಕಾಸ್ ನೆನ್ನೆ ಒಂದು ವಿಷಯ ಆಯಿತು, ಒಂದು ಮೆಸೇಜ್ ಬಂತು, ಅದ್ರೋಗ್ಬಿಟ್ಟೆ ನಾನು. ಅದರಿಂದ ಇವಾಗ್ಲೂ ನಂಗೆ ಹೊರಗೆ ಬರೋಕ್ಕಾಗ್ತಾಯಿಲ್ಲ. ಸೊ ಐ ಕಾಂಟ್ ಟೆಲ್ ದಟ್ ಏನಾಯಿತು ಅಂತ. ಬಿಕಾಸ್ ಫ್ಯಾಮಿಲಿ ಎಲ್ಲ ನೋಡ್ತಾ ಇರ್ತಾರೆ, ಫ್ರೆಂಡ್ಸ್ ಎಲ್ಲ ನೋಡ್ತಾರೆ, ಸುಮ್ಮನೆ ಅವ್ರು ಪ್ಯಾನಿಕ್ ಆಗ್ತಾರೆ. ಹಾಗಾಗಿ ನನಗೆ ಆ ವಿಷಯನ ವ್ಲಾಗಲ್ಲಿ ಹೇಳೋದಕ್ಕೆ ಇಷ್ಟ ಇಲ್ಲ. ಸೊ ಸ್ಮಾರ್ಟ್ ಇರೋರು ಅರ್ಥ ಮಾಡ್ಕೊಬಿಡಿ, ವಿ ಆರ್ ಇನ್ ದುಬೈ. ನಮಗೆ ಒಂದು ಮೆಸೇಜ್ ಬರುತ್ತೆ ಅಷ್ಟೇ, ಪ್ಯಾನಿಕ್ ಆಗ್ತೀನಿ ಅಷ್ಟೇ, ಮುಗೀತು. ಕೇಳ್ಕತ್ತ ನಾಟಕ ಬಂದು. ಅದಾದ ಮೇಲೆ ಇನ್ನೊಂದು ಬೇಜಾರು ವಿಷಯ ಏನಪ್ಪ ಅಂತಂದರೆ, ಈ ಗಣೇಶನ ನೀವು ನೋಡಿರ್ತೀರ, ಹಿಂಗಿತ್ತು. ಐ ಆಮ್ ನಾಟ್ ಓಕೆ ವಿತ್ ಆಲ್ ದೀಸ್ ಥಿಂಗ್ಸ್ ಹಿಯರ್. ಬಟ್ ಇದು ನಾನು ಗರುಡ ಮಾಲಲ್ಲಿ ತೊಗೊಂಡಿದ್ದು. ಇದು ಮಣ್ಣಿಂದ ಮಾಡಿರೋದು. ಓಕೆನಾ? ಒಂದು ಶಾಪಿಗೆ ಹೋದ್ವಿ ನಾವು ಅಲ್ಲಿ ಲಾಸ್ಟ್ ಇಯರ್ ನನ್ನ ಬರ್ಡೇ ಟೈಮಿಗೆ ಅಂತ ಅನ್ಸುತ್ತೆ. ಲಾಸ್ಟ್ ಇಯರ್ ನನ್ನ ಬರ್ಡೇ ಟೈಮಲ್ಲಿ ಹೋಗಿದ್ದು. 1 year ಆಗ್ತಾ ಬಂತು ಇದನ್ನು ತಗೊಂಡು. ಇನ್ನೊಂದು 1 month ಹೋದರೆ 1 year ಆಗುತ್ತೆ. ಸೊ ಹೋದ್ವಿ, ಅಲ್ಲೊಂದು ಸಕ್ಕ ಇರೋ ಒಂದು ಅಂಗಡಿ ಇತ್ತು. ಐ ಥಿಂಕ್ ರಾಗ ಅಂತ ಒಂದು ಶಾಪ್ ಇತ್ತು. ವೆರಿ ಬ್ಯೂಟಿಫುಲ್. ಇವತ್ತಿಗೂ ನನ್ನ ಕಣ್ಣಲ್ಲೇ ಇದೆ ಆ ಒಂದು ಶಾಪ್. ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಗಿಫ್ಟ್ಸು. ಓ ಮೈ ಗಾಡ್, ಮೆಸ್ಮರೈಸಿಂಗ್ ಅಂತ ಹೇಳ್ತಾರಲ್ಲ, ಹಂಗಿತ್ತು ಆ ಶಾಪ್. ಓಕೆನಾ? ಅಲ್ಲಿ ನನಗೆ ಈ ಗಣೇಶ ಸಿಕ್ಕಿತ್ತು. ಓಕೆನಾ? ಆಮೇಲೆ ಇದನ್ನ ನಾನು ನೋಡಿದ ತಕ್ಷಣ ಪಟ್ ಅಂತ ತಗೊಂಡೆ. ಐ ಮೀನ್ ಕೊಡಿಸ್ದೆ ನನ್ನ ಹಸ್ಬೆಂಡ್ಗೆ, ಕಾರಲ್ಲಿ ಇಟ್ಕೊಳ್ಳಿ ನೀವು ಇದನ್ನ ಅಂತ. ಸೊ ಇಲ್ಲಿ ಮ್ಯಾಗ್ನೆಟ್ ಇದೆ. ಐ ಮೀನ್ ಮ್ಯಾಗ್ನೆಟ್ ಇನ್ ದ ಸೆನ್ಸ್ ಲೈಕ್ ಕಾರಿಗೆ ನೀವು ಈ ಥರ ಸ್ಟಿಕ್ ಮಾಡ್ಬೋದು. ಸೊ ತಗೊಂಡೆ. ಇದು ದುಬೈಗೆ ಬರಬೇಕಾದ್ರೆ ತಂದಿದ್ದೆ ನಾನು. ಬಿಕಾಸ್ ನನ್ನ ಹತ್ರ ಬೇರೆ ಯಾವುದು ಚಿಕ್ಕದಿರಲಿಲ್ಲ ಅಂದ್ಬಿಟ್ಟು, ಓಕೆ ಇದು ಕ್ಯೂಟಾಗೂ ಇದೆ ಆ್ಯಂಡ್ ವೆಯ್ಟ್ಲೆಸ್, ಇದು ಸಿಕ್ಕಾಪಟ್ಟೆ ವೆಯ್ಟ್ಲೆಸ್ ಇದೆ. ಸೊ ಹಾಗಾಗಿ ಇದನ್ನು ತಗೊಂಡು ಬಂದಿದ್ದೆ. ನೆನ್ನೆ ಬಿದ್ದು ಹೊಡೆದೋಯ್ತು. ಲೈಕ್ ನಂಗೆ ತುಂಬ ಬೇಜಾರಾಗ್ತಾಯಿದೆ.
ಐ ಆಮ್ ಶೋರ್ ದಟ್ ನಾನು ಅಲ್ಲಿಗೇನೆ ಹೋಗಿ ಆ ಶಾಪಲ್ಲೇನೆ ಸೇಮ್ ಇದೇ ಥರದೇ ತಗೋತೀನಿ ಅಂತ. ಬಟ್ ಅದನ್ನು ಒಂಥರ ಮೈಂಡ್ ಹಾರ್ಟ್ ಎಲ್ಲ. ಸೊ ಹಿಂದೆ ಎರಡು ಘಟನೆ ನಡೆದೋಯ್ತು. ಇದೆಲ್ಲ ಯಾರಿಗೂ ಸುಮಾರು ಜನಕ್ಕೆ ಮ್ಯಾಟರೇ ಆಗೋದಿಲ್ಲ. ಸೊ ನನಗೆ ಮ್ಯಾಟರ್ ಆಗುತ್ತೆ ಇದು. ಆ್ಯಂಡ್ ಬಟ್ ಇದನ್ನ ಇವಾಗ ಏನು ಮಾಡಬೇಕು, ಬಿಕಾಸ್ ಬ್ರೋಕ್ ಆಗಿರೋದನ್ನ ವಿ ಶುಡಂಟ್ ಕೀಪ್ ಅಲ್ವಾ. ನನಗೆ ಇಟ್ಕೊಳ್ಳೋದಕ್ಕೂ ಮನ್ಸಾಗ್ತಾ ಇಲ್ಲ. ಐ ಮೀನ್ ಬಿಸಾಕೋದು ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂದು ಏನೋ ಮಾಡಬೇಕಲ್ಲ, ಅದು ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಗಾಡ್ ಗೈಸ್, ಇದಕ್ಕೂ ಒಂದು ರಿಪ್ಲೈ ಅಥವಾ ಕಮೆಂಟ್ ಹಾಕಿ ನನಗೆ, ನಾನು ಏನು ಮಾಡಬೇಕು ಇದನ್ನು ಅಂತ. ಓಕೆನಾ? ಮನೇಲಿ ಇದ್ದಿದ್ರೆ ಒಂದು ನೀರಲ್ಲಿ ಯಾವುದೋ ಒಂದು ಕೆರೆ ಅಥವಾ ಅಲ್ಲಿ ಬಿಟ್ಬಿಡ್ತಾ ಇದ್ದೆ ನಾನು. ಬಟ್ ಇಲ್ಲಿ ಯಾವ ಕೆರೆ, ಬೀಚ್ಗೆ ಹೋಗ್ಬೇಕು ನಾನು ಅಷ್ಟೇ ಇವಾಗ. ಅದು ಬಿಟ್ಟರೆ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ನನಗೆ ತಿಳಿಸ್ಕೊಡಿ. ಓಕೆನಾ? ಬಾಯ್. ಇವತ್ತು ನಾವು ಹೊರಗಡೆ ಹೋಗ್ತಾ ಇದೀವಿ ಅಲ್ವಾ, ಸೊ ಹಾಗಾಗಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಏನೇನು ಅಂತ ಅಂದರೆ ನೋಡಿ, ಪವರ್ ಬ್ಯಾಂಕ್, ಮತ್ತೆ ಇಲ್ಲಿರೋ ಬಿಸಿಲಿಗೆ ಫ್ಯಾನ್ ಇಲ್ಲ ಅಂತಂದ್ರೆ ವಿ ಕುಡಂಟ್ ಸರ್ವೈವ್ ಆಗೋದಕ್ಕೂ ಆಗೋದಿಲ್ವೇನೋ ನನ್ನಂಥವ್ರಿಗೆ, ಬಿಕಾಸ್ ತುಂಬ ಬಿಸಿ ಗಾಳಿ ಇಲ್ಲಿ. ಆ್ಯಂಡ್ ನಾವು ಇವತ್ತು ಹೊರಗೆ ಹೋಗ್ತಾ ಇರೋದು ರಾತ್ರಿ, ಓಕೆನಾ, 8 ಗಂಟೆಗೆ. ಬಟ್ ರಾತ್ರಿ ಹೋದಾಗ್ಲೂ ಇಷ್ಟು ಬಿಸಿ ಗಾಳಿ ಇರುತ್ತೆ ಗೊತ್ತಾ. ಸೊ ಹಾಗಾಗಿ ಫ್ಯಾನ್ನು ಕೂಡ ಚಾರ್ಜ್ ಹಾಕಿದ್ದೀನಿ. ಆ್ಯಂಡ್ ಆಲ್ಸೋ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ಇಡೀ ರೂಮಲ್ಲಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಇಲ್ಲಿಂದ ಸ್ವಿಚಸ್ಸೇ ಬೇರೆ ಥರ. ಇಲ್ಲೊಂದು ಕಡೆ ಮಾತ್ರ ನಮ್ಮ ಮೊಬೈಲು ಮತ್ತು ಈ ಥರ ಏನಾದರೂ ಇದ್ರೆ ಎಲ್ಲನೂ ಚಾರ್ಜ್ ಹಾಕೋದಕ್ಕೆ ಆಗ್ತಾ ಇರೋದು. ಇಲ್ಲಿ ಯಾವ ಥರ ಸ್ವಿಚ್ ಗೊತ್ತಾ ನೋಡಿ, ಈ ಥರ ಸ್ವಿಚ್. ವೇಟ್, ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ನಮ್ಮದು ಇದು ಪಿನ್ ಬೇರೆ ಥರ ಇರುತ್ತೆ ಅಲ್ವಾ. ಸೊ ಇಲ್ಲಿ ಯಾವುದಕ್ಕೂ ಆಗೋದಿಲ್ಲ, ಅಲ್ಲೊಂದೇ ಕಡೆ ಆಗೋದು. ಸೊ ಒಂದಾದ್ಮೇಲೆ ಒಂದು ಎಲ್ಲ ಚಾರ್ಜಿಂಗ್ ಹಾಕ್ತಾ ಇದ್ದೀನಿ. ರೂಮ್ ಎಷ್ಟು ನೀಟಾಗಿ ಕಾಣ್ತಾ ಇದೆ ನೋಡಿ. ಸಿ, ಆ್ಯಂಡ್ ವಾಶ್ರೂಮ್ ಕೂಡ ಅಷ್ಟೇ, ಎಷ್ಟು ನೀಟಾಗಿ ಇಟ್ಬಿಟ್ಟು ಹೋಗಿದ್ದಾರೆ. ಜಸ್ಟ್ ಇವಾಗ ಬಂದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋದ್ರು. ಪಳ ಅಂತ ಇದೆ ರೂಮು. ಬಟ್ ನನ್ನ ಹಸ್ಬೆಂಡ್, ನನ್ನ ಪತಿರಾಯ ಇದಾರಲ್ಲ, ಅವ್ರ ಆಫೀಸಿಗೆ ಹೋಗ್ಬೇಕಾದ್ರೆ ಟವಲ್ ಇಲ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಈ ಡೋರ್ ಓಪನ್ ಇರುತ್ತೆ. ಆ್ಯಂಡ್ ವಾಶ್ರೂಮಲ್ಲಿ ಸ್ನಾನ ಮಾಡಿ ಟವಲ್ ಹಂಗೆ ಹ್ಯಾಂಗ್ ಮಾಡಿಬಿಟ್ಟಿರ್ತಾರೆ. ಈ ಥರ ಗೈಸ್. ಆ್ಯಂಡ್ ಇಲ್ಲೂ ಅಷ್ಟೇ, ಈ ಸೆಟಪ್ ಇಷ್ಟು ನೀಟಾಗಿ ಇರೋದೇ ಇಲ್ಲ. ನಾನೇ ಇಲ್ಲಿ ಇವಾಗ ಆ ಗ್ಲಾಸ್ ಏನಾದರೂ ಯೂಸ್ ಮಾಡಿದ್ರೆ ಮತ್ತೆ ನೀಟಾಗಿ ಅಲ್ಲಿ ಇಡೋದೇ ಇಲ್ಲ, ಸುಮ್ಮನೆ ಇಲ್ಲಿ ಇಟ್ಬಿಟ್ಬಿಡ್ತೀವಿ. ಆ್ಯಂಡ್ ಡೈಲಿ ಬರ್ತಾರೆ, ಕ್ಲೀನ್ ಮಾಡಿಕೊಟ್ಬಿಟ್ಟು ಇಷ್ಟು ಚೆಂದ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ಸೊ ಅವ್ರಿಗೊಂದು ಥ್ಯಾಂಕ್ ಯು. ಐ ನೋ ಅವ್ರು ಈ ವಿಡಿಯೋ ನೋಡೋದಿಲ್ಲ, ಬಟ್ ಥ್ಯಾಂಕ್ ಯು. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಬಿಕಾಸ್ ಇನ್ನೊಂದು 2 hours ಅಲ್ಲಿ ಇವರು ಬರ್ತಾರೆ. ಸೊ ಐ ಹ್ಯಾವ್ ಟು ಬಿ ರೆಡಿ. ಅವ್ರು ಬರೋಷ್ಟಲ್ಲಿ ನಾನು ರೆಡಿ ಆಗಿದ್ರೆ ಅವ್ರು ಬಂದು ಫ್ರೆಶ್ ಅಪ್ ಆಗಿ ವಿ ಕ್ಯಾನ್ ಜಸ್ಟ್ ಲೀವ್. ಆ್ಯಂಡ್ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋದನ್ನ ನೀವು ನೆಕ್ಸ್ಟ್ ವಿಡಿಯೋ ಅಲ್ಲಿ ನೋಡ್ಬೋದು. ಓಕೆ, ನಾಳೆ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋಗೆ ಟಟಾ ಬಬ್ಬಾಯ್ ಹೇಳೋಣ. ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್. ಲಾಟ್ಸ್ ಆಫ್ ಲವ್. ನಾಳೆ ಸಿಗೋಣ.